ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕ. ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಅಹೋರಾತ್ರಿ ಧರಣಿ ಪ್ರಾರಂಭ. ರಾಷ್ಟ್ರೀಯ ಮತದಾರರ ದಿನಾಚರಣೆ. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಕಡ್ಡಾಯವಾಗಿ ಮತದಾನ ಮಾಡಬೇಕು. ನ್ಯಾಯಾಧೀಶ್ ಸಾತ್ವಿಕ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅಂತರ ಮಹಾವಿದ್ಯಾಲಯಗಳ ಯುವ ಯೋಜನೋತ್ಸವ. ಸಂಸ್ಕೃತಿಗಳ ಜೀವಂತಿಕೆಗೆ ಯುವ ಜನೋತ್ಸವ ಸಹಕಾರಿ. ಬಸವರಾಜ ಬೆಣ್ಣೆ. ನಬಾರ್ಡ್ ಸಾಲ ವಿತರಣೆಯಲ್ಲಿ ಕಡಿತ ಖಂಡಿಸಿ 29ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಜಿಲ್ಲೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲ. ಚಾಮರಸಮಾಲಿ ಪಾಟೀಲ್. ಬಂಜಾರು ಸಮುದಾಯ ಜನಸಂಖ್ಯೆಯಲ್ಲಿ ವ್ಯತ್ಯಾಸ. ಒಳ ಮೀಸಲು ವರ್ಗೀಕರಣಕ್ಕೆ ಆಕ್ಷೇಪಣ. ಸೀತಾರಾಮ್ ರಾಥೋಡ್. ರಂದು ವೀರಶೈವ ಲಿಂಗಾಯತ ಮಹಾಸಭಾದಿಂದ ವಿಶೇಷ ಸಮಾಲೋಚನೆ ಸಭೆ. ಸಚಿವ ಈಶ್ವರ್ ಖಂಡ್ರೆ ಆಗಮನ. ಚಂದ್ರಶೇಖರ್ ಮಿರ್ಜಾಪುರ್. ಪ್ರಜಾಪ್ರಭುತ್ವ ದಿನದಂಗವಾಗಿ ಸಿಪಿಐಎಂ ಲಿಬರೇಷನ್ ಪಕ್ಷದಿಂದ ಸಂವಿಧಾನ ಪೀಠಿಕೆ ಹಂಚಿ ಜಾಗೃತಿ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆ, ಮಕ್ಕಳಲ್ಲಿ ಅಪೌಷ್ಟಿಕತೆ, ಗುಣಮಟ್ಟದ ಶಿಕ್ಷಣ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಬಗೆಹರಿಯಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ PSGAC ಸಂಘಟನೆಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ನಂತರ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಬೃಹತ್ ರ್ಯಾಲಿ ನಗರದ ವಿವಿಧ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಕಳೆದ 1.5 ವರ್ಷದಲ್ಲಿ ಹಲವಾರು ಪ್ರತಿಭಟನೆಗಳನ್ನು ನಡೆಸಿ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಗಳನ್ನು ಮಾಡುತ್ತಾ ಬಂದಿದ್ದು, ಈ ಭಾಗದ ಶಾಸಕರು, ಸಚಿವರು ಹಾಗೂ ಜನಪ್ರತಿನಿಧಿಗಳು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಮಾತ್ರ ನೀಡಿ ಸಮಸ್ಯೆಗೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಪ್ರತಿ 3ರಲ್ಲಿ 1 ಭಾಗದಷ್ಟು ಮಕ್ಕಳು ತಮ್ಮ ತರಗತಿಯಲ್ಲಿ ಸರಳ ಕನ್ನಡ ಮತ್ತು ಗಣಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಹಾಗೂ ತರಗತಿವಾರು, ವಿಷಯವಾರು ಶಿಕ್ಷಕರನ್ನು ಕೂಡಲೇ ನೇಮಕ ಮಾಡಿಕೊಳ್ಳಬೇಕು. ಪ್ರತಿ ಶಾಲೆಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಗೃಹ ಪಾಠ ಮಾಡುವವರನ್ನು ಸಹ ನೇಮಿಸಬೇಕು ಎಂದು ಒತ್ತಾಯಿಸಿದರು. ಕೊಪ್ಪಳ ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸಬೇಕಾಗಿದ್ದು, ಸಾಕ್ಷರತಾ ಮಾದರಿಯ ಅಭಿಯಾನವನ್ನು ನಡೆಸಲು ಸರ್ಕಾರದಿಂದ ಹೆಚ್ಚುವರಿ ಹಣವನ್ನು ಮೀಸಲಿರಿಸಬೇಕು. ಈ ಅಭಿಯಾನ ನಾಗರಿಕ ಸಮಾಜ, ಜನಪ್ರತಿನಿಧಿ ಹಾಗೂ ಆಡಳಿತವನ್ನು ಒಳಗೊಂಡಿರಬೇಕು. ಈ ವಿಷಯದಲ್ಲಿ ಕರ್ನಾಟಕವನ್ನು ನಾವು ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ರಾಜಸ್ಥಾನ್ ರಾಜ್ಯಗಳ ಪಟ್ಟಿಯಿಂದ ತೆಗೆದುಹಾಕುವ ಯೋಜನೆಯನ್ನು ಹೊಂದಿರಬೇಕು ಎಂದು ಆಗ್ರಹಿಸಿದರು.
ಉಳಿದಂತೆ ದೇವದಾಸಿಯರ ಮರು ಸಮೀಕ್ಷೆಯನ್ನು ರಕ್ಷಣೆ ಮಾಡಬೇಕು. ಗ್ರಾಮಗಳಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿ ಮಾಡಲು ಕೂಡಲೇ ಹಣ ಬಿಡುಗಡೆಗೊಳಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುತ್ತಿರುವ ತಾಯಿ ಮತ್ತು ಮಕ್ಕಳ ಸಾವಿನ ಪ್ರಕರಣಗಳ ಬಗ್ಗೆ ಸರ್ಕಾರದ ನಿರಾಸಕ್ತಿ ನಡೆ ಖಂಡನೀಯವಾಗಿದೆ. ಈ ಬಗ್ಗೆ ಸರ್ಕಾರ ಗಂಭೀರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಶಾಸಕರು, ಸಂಸದರು ತಕ್ಷಣ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಡ ಹೇರಬೇಕು. ಪ್ರತಿ ವರ್ಷ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕನಿಷ್ಠ 3,000 ಕೋಟಿ ರೂಪಾಯಿಗಳನ್ನು ನೀಡುವಂತೆ ಆಗ್ರಹಿಸಿದರು. ಶಿಕ್ಷಣ ಸಿಗಲೇಬೇಕು, 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 ಸರ್ಕಾರಿ ಬೇಕು, ಕೊಡಲೇಬೇಕು, ಕೊಡಲೇಬೇಕು. ಎಲ್ಲರಿಗೆ ಹೋರಾಟ ಸರಾಯಿ ಬೇಡ, ಶಿಕ್ಷಣ ಬೇಕು, ಸರಾಯಿ ಬೇಡ, ಶಿಕ್ಷಣ ಬೇಕು. ಅಪೌಷ್ಟಿಕತೆ ತೊಲಗಲು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ನೀರು ಬೇಡ, ನೀರು ಬೇಕು. ನಡೆದುಕೊಂಡು ಮಹಿಳೆಯರೆಲ್ಲ ಗುಡುಗಿದರೆ ವಿಧಾನಸೌಧ ನಡೆದುಕೊಂಡು ಕೊಡಲೇಬೇಕು, 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 ಕೊಡಲೇಬೇಕು. ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ. ಅಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಡೆಯುತ್ತದೆ. ನೋಡಿರೇನೋ ಹಕ್ಕ. ಈ ಸಂದರ್ಭದಲ್ಲಿ ವಿದ್ಯಾ ಎಂ ಪಾಟೀಲ್, ಮಾರೆಮ್ಮ, ಬಸವರಾಜ್, ರಾಧಾ, ಗುರುರಾಜ್, ಕೃಷ್ಣ ಪ್ರಸಾದ್, ಅಭಯ, ಸೈಯದ್ ಹಫೀಜುಲ್ಲಾ ಸೇರಿದಂತೆ ಇತರರು ಇದ್ದರು. ಸಂವಿಧಾನವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಮತದಾನ ಮಾಡುವ ಹಕ್ಕನ್ನು ನೀಡಿದ್ದು, ಮತವನ್ನು ಮಾರಿಕೊಳ್ಳದೆ ಮತ ಚಲಾಯಿಸಬೇಕು. ದೇಶದ ಅಭಿವೃದ್ಧಿಯು ಯುವಕರ ಮೇಲಿದ್ದು, ಪ್ರಜಾಪ್ರಭುತ್ವದ ಜವಾಬ್ದಾರಿಯನ್ನು ಮರೆಯಬಾರದು ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಸ್. ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಭಾರತ ಚುನಾವಣಾ ಆಯೋಗ, ಜಿಲ್ಲಾ ಚುನಾಯಿತ ಆಯೋಗದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಪ್ರತಿ ವರ್ಷವೂ ಆಚರಣೆ ಮಾಡಲಾಗುತ್ತಿದೆ. ರಾಷ್ಟ್ರೀಯ ಚುನಾವಣಾ ಆಯೋಗವು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಗುತ್ತಿದ್ದರೂ ಚುನಾವಣೆಯಲ್ಲಿ ಮತ ಚಲಾಯಿಸಲು ಜನರು ಮುಂದಾಗುತ್ತಿಲ್ಲ. ಮತದಾನದ ದಿನದಂದು ರಜೆ ಇದೆ ಎಂಬ ಕಾರಣಕ್ಕೆ ಪ್ರವಾಸ ಸೇರಿ ಇತರೆ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದೇವೆ. ಆದರೆ ಸಂವಿಧಾನ ನಮಗೆ ನೀಡಿರುವ ಹಕ್ಕನ್ನು ನಾವು ಮರೆಯುತ್ತಿದ್ದೇವೆ ಎಂದರು. ಪ್ರತಿಯೊಬ್ಬರು ಚುನಾವಣೆಯ ದಿನದಂದು ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕನ್ನು ಚಲಾಯಿಸಬೇಕು. ಅದು ನಮ್ಮ ಜವಾಬ್ದಾರಿಯಾಗಿದೆ. ಸಂವಿಧಾನದಿಂದಲೇ ಸಮಾಜದಲ್ಲಿ ಪ್ರತಿಯೊಬ್ಬರು ಮಾತನಾಡುವ ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಪಡೆದಿದ್ದೇವೆ. ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಚುನಾವಣೆಗಳು ಸಹಕಾರಿಯಾಗಿದ್ದು, ಅದನ್ನರಿತು ಮತದಾನ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ಸಂವಿಧಾನ ರಚನೆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸೇರಿದಂತೆ ಸಾಕಷ್ಟು ಮಹನೀಯರು ಕೆಲಸ ಮಾಡಿ ದೇಶಕ್ಕೆ ದೊಡ್ಡ ಸಂವಿಧಾನವನ್ನು ನೀಡಿದ್ದಾರೆ. ಅಂತರ್ಜಾಲ ತಂತ್ರಜ್ಞಾನ ಇಲ್ಲದ ಸಂದರ್ಭದಲ್ಲಿ ದೇಶದಲ್ಲಿರುವ ಜನರಿಗೆ ಬೇಕು ಬೇಡವಾದದ್ದನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಅವಕಾಶವನ್ನು ನೀಡಲಾಗಿದೆ. ಆದರೆ ಸಂವಿಧಾನದಲ್ಲಿರುವ ಮೂಲಭೂತ ನಾಗರಿಕ ಹಕ್ಕುಗಳನ್ನು ಯಾವತ್ತೂ ಬದಲಾವಣೆಗೆ ಅವಕಾಶ ನೀಡಿಲ್ಲ ಎಂದರು. ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಪಂ ಸಿಇಒ ರಾಹುಲ್ ತುಕಾರಾಮ್ ಪಾಂಡ್ವೆ ಮಾತನಾಡಿ, ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಭಾರತ ದೇಶದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿದೆ. ಮತ್ತಷ್ಟು ಯುವ ಮತದಾರರು ನೋಂದಣಿಯಾಗುತ್ತಿದ್ದಾರೆ. ಕಳೆದ ಲೋಕಸಭೆಯಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತ ಚಲಾಯಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಎಂದರು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಿಸುವ ಮೂಲಕ ಚುನಾವಣೆಯ ವೇಳೆ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ದೇಶದಲ್ಲಿ ಹೆಚ್ಚಾಗಿ ಯುವಕರಿದ್ದಾರೆ. ಅಭಿವೃದ್ಧಿಯು ಯುವಕರ ಆಸಕ್ತಿಯ ಮೇಲೆ ಅವಲಂಬಿತವಾಗಿದ್ದು, ಅಷ್ಟೇ ಜವಾಬ್ದಾರಿಯಿಂದ ಯುವಕರು ಮತ ಚಲಾಯಿಸಲು ಮುಂದಾಗಬೇಕಿದೆ ಎಂದು ತಿಳಿಸಿದರು.
ಈ ವೇಳೆ ಯುವ ಮತದಾರರಿಗೆ ಚುನಾವಣೆ ಗುರುತಿನ ಚೀಟಿ ನೀಡಲಾಯಿತು. ರಾಷ್ಟ್ರೀಯ ಮತದಾನರ ದಿನಾಚರಣೆ ನಿಮಿತ್ತ ಏರ್ಪಡಿಸಿದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಳೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ತಹಶೀಲ್ದಾರ್ ಸುರೇಶ್ ವರ್ಮಾ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕ ಕೆಡಿ ಬಡಿಗೇರ್, ಚುನಾವಣಾ ಶಾಖೆ ಅಧಿಕಾರಿ ಪರಶುರಾಮ್, ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಚಾರ್ಯ ಬಾಬುರಾವ್ ಶೇಗುಣಿಸಿ, ಸ್ವೀಪ್ ನೋಡಲ್ ಅಧಿಕಾರಿ ಬಿವೈ ವಾಲ್ಮೀಕಿ, ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್ ಸೇರಿದಂತೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರಸ್ತುತ ಸಮಾಜದಲ್ಲಿ ಹಬ್ಬಗಳನ್ನು ಸರಿಯಾಗಿ ಆಚರಿಸಲಾಗುತ್ತಿಲ್ಲ. ಆಚರಣೆಗಳು ಕೇವಲ ಭೋಜನಕ್ಕೆ ಮಾತ್ರ ಸೀಮಿತವಾಗಿವೆ. ಜೊತೆಗೆ ಇತ್ತೀಚೆಗೆ ನಮ್ಮ ಸಂಸ್ಕೃತಿವಲ್ಲದ ದಿನಗಳನ್ನು ಆಚರಿಸಲಾಗುತ್ತಿದೆ. ಸಂಸ್ಕೃತಿಯನ್ನು ತಿಳಿಸಲು ಹಾಗೂ ಸಂಸ್ಕೃತಿ ವಿಚಾರಗಳ ಮೈಗೂಡಿಸಿಕೊಳ್ಳಲು ಯುವ ಜನೋತ್ಸವಗಳು ಸಹಕಾರಿಯಾಗಲಿವೆ ಎಂದು ಪಶುಪಾಲನೆ ಮತ್ತು ಪಶು ಸಂಗೋಪನೆ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಹಾಗೂ ಹಾಸ್ಯ ಕಲಾವಿದ ಬಸವರಾಜ್ ಬೆಣ್ಣಿ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಕೃಷಿ ವಿವಿ ಹಾಗೂ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದ 15ನೇ ಅಂತರ ಮಹಾವಿದ್ಯಾಲಯಗಳ ಯುವ ಜನೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಮೆರವಣಿಗೆ ಹಾಗೂ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ವಿದ್ಯಾರ್ಥಿಗಳು ಹಾಗೂ ಯುವಕರಲ್ಲಿ ಮಾಹಿತಿಯ ಕೊರತೆ ಇದ್ದು ವಿಷಯ ತಿಳಿದಿರುತ್ತದೆ, ಆದರೆ ಮಾಹಿತಿಯ ಕೊರತೆ ಇದೆ. ಪ್ರತಿಯೊಬ್ಬರಲ್ಲಿ ಮಾಹಿತಿ ಅತ್ಯಗತ್ಯವಾಗಿದ್ದು ವಿಷಯ ಹಾಗೂ ಮಾಹಿತಿಗೂ ಬಹಳ ವ್ಯತ್ಯಾಸವಿದೆ. ಯುವಕರು ಕೇವಲ ವಿಷಯದನುಸಾರ ನಮ್ಮದಲ್ಲದ ದಿನಗಳನ್ನು ಆಚರಣೆ ಮಾಡುತ್ತಿದ್ದು ಮಾಹಿತಿ ತಿಳಿದುಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದರು. ಕೃಷಿ ವಿವಿಯಲ್ಲಿ ಹಮ್ಮಿಕೊಂಡಿರುವ ಯುವ ಜನೋತ್ಸವ ಕಾರ್ಯಕ್ರಮ ಮನೆಯ ದೇವರ ಮನೆಯ ದೀಪವಿದ್ದಂತೆ. ಜಗತ್ತಿನಾದ್ಯಂತ ಎಷ್ಟೇ ಕಾರ್ಯಕ್ರಮ ಕಂಡರೂ ರಾಯಚೂರಿನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಎಂಬಂತೆ ಭಾಸವಾಗುತ್ತದೆ. ಅಂತಹ ಅದ್ಭುತ ಕಲಾ ಸಂಭ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರಸ್ತುತ ನಮ್ಮ ವ್ಯವಸ್ಥೆ ಕೆಟ್ಟು ಹೋಗಿದೆ. ರೈತರ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ನೀಡದ ಸ್ಥಿತಿಗೆ ದೇಶ ತಲುಪಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದರು. ಅದ್ದೂರಿ ಚಾಲನೆಯನ್ನು ನೀಡಬೇಕೆಂದು ಗೌರವವಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಅನೇಕರು ನಾನು ವಿದ್ಯಾರ್ಥಿಗಳ ಕುರಿತು ಮಾತಾಡ್ತೀನಿ, ದಯವಿಟ್ಟು ಗಮನ ಇರಿಸಿ. ನಾವು ಹಬ್ಬಗಳನ್ನು ಸರಿಯಾಗಿ ಆಚರಿಸ್ತೀವಿ. ನಾವು ಸಾಂಸ್ಕೃತಿಕ ಉತ್ಸವಗಳಲ್ಲಿ ಹೃದಯಪೂರ್ವಕವಾಗಿ ಭಾಗವಹಿಸ್ತೀವಿ. ನಮ್ಮ ಆಚರಣೆಗಳೆಲ್ಲ ಕೇವಲ ಊಟಕ್ಕೋಸ್ಕರ ಇರುವಷ್ಟು ಸೀಮಿತ ಆಗ್ತದೆ. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಾವು ಕಂಡನೆಯದ ಕೇಳಿದ ಆಚರಣೆಗಳು ಇವತ್ತು ಬರ್ತಾ ಇದ್ದಾರೆ. ಒಂದು ಸಣ್ಣದ ಪ್ರಶ್ನೆ ಕೇಳಿದ್ರೆ ನೀವೆಲ್ಲರೂ ಉತ್ತರ ಹೇಳ್ತೀವಿ. ದಯವಿಟ್ಟು ನನ್ನ ಪ್ರಶ್ನೆಗೆ ನೀವೆಲ್ಲರೂ ಉತ್ತರ ಹೇಳ್ತೀರಿ ಅಂತ ನನಗೆ ಗೊತ್ತಿದೆ. ಆದ್ರೆ ಎರಡನೇ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡೋಣ. ನಾನು ಇಲ್ಲೇ ಯಾರು ಕೊಡಬಹುದು, ಈಗ ಅಂತಲ್ಲ, ಡಿಪ್ಲೊಮಾ ಕೊಡಬಹುದು. ನನ್ನ ಮೊದಲನೇ ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಎಲ್ಲರೂ ಹೇಳ್ತೀರಿ ಈ ಪ್ರಶ್ನೆ ಉತ್ತರ ನನಗೂ ಗೊತ್ತಿದೆ ಅಂತ ಹೇಳ್ತೀರಿ. ಫೆಬ್ರವರಿ 14 ಫೆಬ್ರವರಿ 14 ನೀವು ಬ್ಲಾಕ್ ಡೇ ತಪ್ಪಿಟ್ಟಿದ್ದೀರಿ, ಬಟ್ ಆಚರಣೆ ನಡೀತಾ ಇರೋದು 100% ಬರುತ್ತೆ. ಏನು ಭಾರಿ ಪ್ರಶ್ನೆ ಕೇಳ್ತಿರಲ್ಲ, ನಮ್ಮ ಎಂಟಮಲೆಯಲ್ಲಿ ಈಗ ಪ್ರಶ್ನೆ ಕೇಳ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನಮ್ಮ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಬರುತ್ತೆ. ಗಂಭೀರವಾಗಿ ತಿಳಿಸ್ಕೊಂಡು ದಯವಿಟ್ಟು ಗಂಭೀರವಾಗಿ ತಿಳಿಸಿ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಯಾಕೆ ತಿಳಿಸಿರೋದು ಯಾರಾದ್ರೂ ಹೇಳ್ತಿರೋದು? ನೆವರ್. ನಿಮಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ? ನೇರವಾಗಿ ಹೇಳ್ತೀನಿ, ಅದು ನಮ್ಮ ಆಚರಣೆ ಅಲ್ಲ. ನಮ್ಮಲ್ಲಿ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಆ ಆಚರಣೆ ಇಲ್ಲ. ಆದ್ರೆ ನೀವು ಆಚರಿಸ್ತಾ ಇದ್ದೀವಿ. ಕೃಷಿ ವಿವಿ ಕುಲ
ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮುಖ ಪ್ರತಿಭೆಗಳನ್ನು ಅನಾವರಣಗೊಳಿಸಬಹುದಾಗಿದ್ದು, ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ವಿವಿಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ವಿಭಾಗದ ಡೀನ್ ಡಾಕ್ಟರ್ ಎಸ್.ಬಿ. ಗೌಡಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ, ಯುವ ಜನೋತ್ಸವ ಕಾರ್ಯಕ್ರಮದ ಮೂಲಕ ವಿವಿಯಲ್ಲಿರುವ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತರುವ ಕಾರ್ಯವಾಗುತ್ತಿದೆ. ಪ್ರಸ್ತುತ ಯುವ ಜನೋತ್ಸವದಲ್ಲಿ 20 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಟ್ಟು 7 ತಂಡಗಳು ಭಾಗವಹಿಸಲಿದ್ದು, ಪ್ರತಿ ತಂಡದಲ್ಲಿ 20 ಯುವಕರು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಹೊಸ ಚಿಲುಮೆಯನ್ನು ಹೊರಹೊಮ್ಮಲಿದ್ದಾರೆ ಎಂದು ತಿಳಿಸಿದರು. Philosopher and is the education and spiritual person, Vivekananda Swami. So very recently we have celebrated his birthday on 12th of this month. So this year we are going to celebrate the youth festival, 15th youth festival in our university. So just youth are the pillars of this nation. So we have nearly more than 65% of the youth, that is the age group between 20 to 35. This is the major age group in India. So we have to identify the hidden talents to showcase this is the out of your academics. So it is the extracurricular activities. So in this activity definitely helpful for the students. They have to perform the individual, build the leadership quality, and you have to mingle with the different culture, people and languages. So once you have selected the different events. ಕಾರ್ಯಕ್ರಮಕ್ಕೂ ಮೊದಲು ಕೃಷಿ ಮಹಾವಿದ್ಯಾಲಯದಿಂದ ಬಸವೇಶ್ವರ ಪ್ರೇಕ್ಷಾಗೃಹದವರೆಗೂ ಯುವ ಜನೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಲಾ ತಂಡಗಳಿಗೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ಮಲ್ಲೇಶ್ ಕೂಲಿಮಿ, ಮಲ್ಲಿಕಾರ್ಜುನ್ ಡಿ, ಸ್ನಾತಕೋತ್ತರ ಡೀನ್ ಡಾಕ್ಟರ್ ಗುರುರಾಜ್ ಸುಂಕದ, ಕುಲ ಸಚಿವ ಡಾಕ್ಟರ್ ಎಂ ವೀರಂಗೌಡ, ಕೃಷಿ ತಾಂತ್ರಿಕ ವಿಭಾಗದ ಡೀನ್ ಡಾಕ್ಟರ್ ಎಂಎಸ್ ಅಯ್ಯನಗೌಡರ್, ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಎಂ ಧನೋಜಿ, ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪಿಎಚ್ ಕುಚನೂರು, ಗಂಗಾವತಿ ಮಹಾವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ಜೆ ವಿಶ್ವನಾಥ್, ಹಗರಿ ಮಹಾವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ಜಿ ರವಿಶಂಕರ್, ರಾಯಚೂರು ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣ ರಾವ್ ಕೆ ಸೇರಿದಂತೆ ಇತರರು ಇದ್ದರು. ನಬಾರ್ಡ್ನಿಂದ ರಾಜ್ಯಕ್ಕೆ ನೀಡಲಾಗುತ್ತಿರುವ ಸಾಲದ ಅನುದಾನದಲ್ಲಿ ಕಡಿತಗೊಳಿಸಿರುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜನವರಿ 29ರಂದು ಬೆಂಗಳೂರಿನ ನಬಾರ್ಡ್ ಕಚೇರಿ ಮುಂದೆ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಚಾಮರಸ ಮಾರಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೀಡಲಾಗುತ್ತಿದ್ದ 58% ಸಾಲದ ಹಣದಲ್ಲಿ ಕಡಿತಗೊಳಿಸಿದ್ದರ ಪರಿಣಾಮವಾಗಿ 5,800 ಕೋಟಿ ರೂಪಾಯಿ ಸಾಲದ ಹಣದಲ್ಲಿ ಕೇವಲ 7,400 ಕೋಟಿ ರೂಪಾಯಿ ಮಾತ್ರ ರಾಜ್ಯಕ್ಕೆ ದೊರೆಯಲಿದ್ದು, ರೈತರಿಗೆ ಸಾಲ ಪಡೆಯಲು ಸಹ ಸಾಧ್ಯವಾಗುವುದಿಲ್ಲ. ಇನ್ನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಡೆಯಲು ಯಾವುದೇ ನಿಯಮ ಇಲ್ಲದೆ ಇರುವುದರಿಂದ ಗ್ರಾಮೀಣ ಜನರು ಹಿಂಸೆ ಅನುಭವಿಸುವಂತಾಗಿದ್ದು, ಕಡಿವಾಣ ಹಾಕಲು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಎಲ್ಲ ಶಾಸಕರು, ಸಚಿವರುಗಳು ವಿಫಲರಾಗಿದ್ದಾರೆ. ಕಲಬುರಗಿ ಮತ್ತು ಬೀದರ್ನಲ್ಲಿ ತೊಗರಿ ಕೇಂದ್ರ ಸ್ಥಾಪನೆಯಾಗಿದ್ದರೂ ಇಂದಿಗೂ ಜಿಲ್ಲೆಯಲ್ಲಿ ತೊಗರಿ ಖರೀದಿ ಕೇಂದ್ರ ಪ್ರಾರಂಭವಾಗಿಲ್ಲ. ಜೋಳ ಖರೀದಿಗೆ ನೋಂದಣಿ ಪ್ರಾರಂಭವಾಗಿದೆ. ಆದರೆ ರೈತರಿಂದ ಖರೀದಿಸುವ ಜೋಳದ ಪ್ರಮಾಣ ಕಡಿತಗೊಳಿಸಿರುವುದರಿಂದ ಸಂಕಷ್ಟ ತಪ್ಪಿಲ್ಲ. 200 ಕ್ವಿಂಟಲ್ ರೈತರಿಂದ ಖರೀದಿಸುತ್ತಿದ್ದ ಸರ್ಕಾರ ಈ ಬಾರಿ 150 ಕ್ವಿಂಟಲ್ ಮಿತಿಗೊಳಿಸಲಾಗಿದೆ. ಉಳಿದ ಜೋಳ ಯಾರಿಗೆ ಮಾರಾಟ ಮಾಡಬೇಕೆಂದು ಪ್ರಶ್ನಿಸಿದರು. ಮಾರುಕಟ್ಟೆಗೆ ಸಾಕಷ್ಟು ತೊಗರಿ ಇವತ್ತು ಬರ್ತಾ ಇದೆ. 12,000 ಇದ್ದಂತ ತೊಗರಿ ಬೆಲೆ ಇವತ್ತು 6,500 ರೂಪಾಯಿ ಆಗಿದೆ. 12,000 ರೂಪಾಯಿ ಇತ್ತು ಪ್ರಾರಂಭದಲ್ಲಿ, 12,500 12,000. ಅದು ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ 6,500 ಆಗಿದೆ. ನಾವು ಕಳೆದ ಒಂದೂವರೆ ತಿಂಗಳಿಂದಲೂ ಒತ್ತಾಯ ಮಾಡಕತ್ತೀವಿ ಖರೀದಿ ಕೇಂದ್ರ ತೆಗಿರಿ ಅಂತ ಹೇಳಿ. 2 ಸಲ ಜಿಲ್ಲಾಧಿಕಾರಿಗಳಿಗೆ ಧರಣಿ
ಸತ್ಯಾಗ್ರಹದ ಮುಖಾಂತರ ಒತ್ತಾಯ ಮಾಡಿದ್ವಿ. ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ತೆಗೆದಾರೆ ಖರೀದಿ ಕೇಂದ್ರ, ರಾಯಚೂರಿನಲ್ಲಿ ಇಲ್ಲ. ಇವತ್ತು ಮಾರ್ಕೆಟ್ಗೆ ಹೋಗಿ ನೋಡಿದ್ರೆ ಸುಮಾರು 15ರಿಂದ 20 ಸಾವಿರ ಚೀಲ ಅವಕ ಇದೆ. ನಿನ್ನೆ ಲೆಕ್ಕ ನೋಡಿದ್ರೆ ಬರೀ ಇದಂತಲ್ಲ, ಜೋಳದ್ದು ಖರೀದಿ ಕೇಂದ್ರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಹೋದ ವರ್ಷ ಒಬ್ಬ ರೈತರಿಂದ 200 ಕ್ವಿಂಟಾಲ್ ಖರೀದಿ ಮಾಡ್ತಾ ಇದ್ರು, ಆದ್ರೆ ಈ ವರ್ಷ 150 ಕ್ವಿಂಟಾಲ್ ಇಳಿಸ್ಯಾರ. ಅದು ನಾವು ಒತ್ತಾಯ ಮಾಡಿದ ಮೇಲೆ 10 ಕ್ವಿಂಟಲ್ ಮಾಡಿದ್ರು ಪ್ರತಿ ಎಕರೆಗೆ. ನಿನ್ನೆ ಮೊನ್ನೆ ಆದೇಶ ಆಗಿ ಈಗ ಅದು 20 ಕ್ವಿಂಟಲ್ ಅಂತ ಮಾಡಿದ್ರು 150 ಕ್ವಿಂಟಲ್ಗೆ ರಿಸ್ಟ್ರಿಕ್ಷನ್ ಇಟ್ಬಿಡ. ಒಂದಲ್ಲ ಎರಡಲ್ಲ, ತುಂಗಭದ್ರಾ ಎಡದಂಡೆ ನಾಲೆ ನೀರಂತೂ ಸಿರುವಾರ ವಿಭಾಗಕ್ಕೆ ಇದು ಮರೀಚಿಕೆ ಆಗಿದೆ, ಬರ್ತಾ ಇದೆ. ಬರ ಪರಿಹಾರದಲ್ಲಿ ಬಹಳ ದೊಡ್ಡ ಮೋಸ ಆಗಿದೆ ನಮಗೆ. 2023-24ನೇ ಸಾಲಿನ ಬರ ಪರಿಹಾರದಲ್ಲಿ ವ್ಯವಸ್ಥಿತವಾಗಿ ನಮಗಿವತ್ತು ಅನುಮಾನ ಬಂದಿದೆ, ರೈತರಿಗೆ ಸಿಗಬೇಕಾದಂತ ಪರಿಹಾರದ ಹಣ ಬೇರೊಬ್ಬರ ಖಾತೆಗೆ ಬಂದಿದೆ. ಯಾವ ರೀತಿ ಫಸಲ್ ಬಿಮಾ ಯೋಜನೆಯಲ್ಲಿ ಈಗಾಗಲೇ 3 ಕಡೆಗೆ FIR ಆಗಿದೆ, ಕೊಟ್ನೆಕಲ್ಲು, ಮಾಡಿಗಿರಿ ಮತ್ತು ಜಾಲಹಳ್ಳಿಯಲ್ಲಿ. ರೈತರಿಗೆ ಬರಬೇಕಾದಂತ ಪರಿಹಾರ ಹಣ ಬೇರೊಬ್ಬರಿಗೆ ಹೋಗಿದೆ. ಅದೇ ರೀತಿಯಾಗಿ 2023-24ರ ಬರ ಪರಿಹಾರದಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ರಾಜಕಾರಣಿಗಳ ಕುತಂತ್ರದಿಂದ ಬೇರೆಯವರ ಪಾಲಿಗೆ ಹೋಗಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ ನೀರು ಹರಿಸಿದ್ದರೂ ಇಂದಿಗೂ ಸಿರವಾರಕ್ಕೆ ನೀರು ಬರುತ್ತಿಲ್ಲ. ರೈತರಿಗೆ ಬರ ಪರಿಹಾರ ಹಣ ಅನೇಕರಿಗೆ ಪಾವತಿಯೇ ಆಗಿಲ್ಲ. ಬೆಳೆ ನಷ್ಟ ಪರಿಹಾರವು ಬೇರೆ ರೈತರ ಖಾತೆಗೆ ಜಮಾ ಆಗಿರುವ ಶಂಕೆ ಇದ್ದು ಸಮಗ್ರ ತನಿಖೆ ನಡೆಸಬೇಕು. ಪ್ರಭಾವಿಗಳ ಒತ್ತಡದಿಂದ ಪರಿಹಾರ ರೈತರ ಖಾತೆಗೆ ಹೋಗದೆ ಹೋಗಿದೆ. ಬೆಟ್ಟದೂರು ಗ್ರಾಮದಲ್ಲಿರುವ ರೈತರಿಗೆ ಬೆಳೆ ಪರಿಹಾರ ವಿತರಣೆ ಮಾಡಿರುವ ವಿವರ 12 ಪುಟಗಳಲ್ಲಿದೆ. ಆದರೆ ಪ್ರಿಂಟರ್ ತೆಗೆದುಕೊಂಡರೆ 6 ಪುಟ ಖಾಲಿ ಬರುತ್ತಿದೆ. ಉಳಿದ ಯಾರ ಖಾತೆಗೆ ಹೋಗಿದೆ ಎಂದು ಪ್ರಶ್ನಿಸಿದರು. ಪಹಣಿ ಇರುವವರಿಗೆ ಇನ್ಪುಟ್ ಸಬ್ಸಿಡಿ ಖಾತೆಗೆ ಬರಬೇಕು, ಆದರೆ ಅನೇಕ ರೈತರಿಗೆ ಹಣವೇ ಬಂದಿಲ್ಲ. ಭಾರಿ ದೊಡ್ಡ ಮಟ್ಟದ ಅಕ್ರಮ ನಡೆದಿರುವ ಸಂಶಯಗಳಿವೆ ಎಂದರು. ಇದು ಕೇವಲ ಜಿಲ್ಲೆ ಮಾತ್ರವಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿಯೂ ನಡೆದಿರುವ ಸಂಶಯಗಳಿವೆ ಎಂದರು. ಎಪಿಎಂಸಿಗಳು ರೈತರ ಹಣ ಲೂಟಿ ಮಾಡುವ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. 2 ಬಾರಿ ಲಿಂಗಸೂಗೂರು ಎಪಿಎಂಸಿ ಸಮಸ್ಯೆ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲೆ ರೈತರ ಸಮಸ್ಯೆಗಳ ಕುರಿತು ಸಭೆ ನಡೆಸಲು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದರೂ ಸ್ಪಂದಿಸಿಲ್ಲ. ಜಿಲ್ಲೆ ಆಡಳಿತ ಮತ್ತು ವಿರೋಧ ಪಕ್ಷದ ಶಾಸಕರುಗಳು ರೈತರ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಲಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡುತ್ತಿರುವ ಸರ್ಕಾರ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಆಗುತ್ತಿರುವ ಸಮಸ್ಯೆ ಪರಿಹಾರಕ್ಕೂ ಮುಂದಾಗದ ಇರುವುದು ವೈಫಲ್ಯಕ್ಕೆ ನಿದರ್ಶನವಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿರುವ ಭಿನ್ನಾಭಿಪ್ರಾಯ ಜನರ ಸಮಸ್ಯೆಗಳು ಪರಿಹಾರವಾಗದೆ ಹೋಗುತ್ತಿವೆ ಎಂದು ಆರೋಪಿಸಿದರು. ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, NS ಬೋಸರಾಜ್ ಸೇರಿದಂತೆ ಎಲ್ಲ ಶಾಸಕರುಗಳು ರೈತರ ಸಮಸ್ಯೆಗಳ ಕುರಿತು ಮಾತನಾಡುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ವಿವರಣೆ ತಗೊಂಡಾಗ ಕಂಪ್ಯೂಟರ್ ನಲ್ಲಿ ಏನ್ ತೋರಿಸ್ತದ 12 ಪೇಜ್ ಅಂತ ತೋರಿಸ್ತದೆ ಒಂದು ಗ್ರಾಮಕ್ಕೆ. ಅಲ್ಲಿ ಪ್ರಿಂಟ್ ಬರೋದು 6 ಪೇಜ್ ಮಾತ್ರ ಬರ್ತದೆ, 6 ಪೇಜ್ ಖಾಲಿ ಬರ್ತದೆ. ನಾವಲ್ಲಿ ಗ್ರಾಮದಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಕೆಲವರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿದೆ. ನಮ್ಮೂರು ಬೆಟ್ಟದೂರು ಗ್ರಾಮದಲ್ಲಿ ನಾನೇ ಪರೀಕ್ಷೆ ಮಾಡಿ ನಮ್ಮಲ್ಲಿ ಲಿಸ್ಟ್ ತಗೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಕೆಲವರಿಗೆ ಮಾತ್ರ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಇದು ಏನಂದ್ರೆ ಬರ ಪರಿಹಾರ ಅಂತಂದ್ರೆ ಇಡೀ ಗ್ರಾಮಕ್ಕೆ ಇದ್ದ ಪಹಣಿ ಇದ್ದಂತವ್ರಿಗೆ ಎಲ್ಲರಿಗೂ ಕೊಡ್ಬೇಕಾಗ್ತದೆ ಇನ್ಪುಟ್ ಸಬ್ಸಿಡಿ. ಅದು ಎಷ್ಟೆಲ್ಲ ಕೊಡ್ಲಿ, ಕೇಂದ್ರ ಸರ್ಕಾರ ಇವತ್ತು ಕಡಿಮೆ ಕೊಟ್ಟಿದೆ, ಒಪ್ಪಿಗೆಂತೀವಿ. ಅದ್ರ ಪ್ರಶ್ನೆ ಅಲ್ಲ, ಅದು ಎಷ್ಟು ಕೊಟ್ಟಾರ ಅದನ್ನ ಸರಿಯಾಗಿ ಹಂಚಬೇಕಲ್ಲ. ಇವರು ತಾವು ಹಾಕಿ ಬಂದಿಲ್ಲ, ಎಲ್ಲಿಗೆ ಹೋಯ್ತು ಉಳಿದದ್ದು ಹಣ? ಅದಕ್ಕೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಒತ್ತಾಯ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಸರ್ವೋದಯ ಪಕ್ಷದ ಜಿಲ್ಲಾಧ್ಯಕ್ಷ ಜಾನ್ ವೆಸ್ಲಿ, ಬೂದಯ್ಯ ಸ್ವಾಮಿ, ದೇವರಾಜ್ ನಾಯಕ್,
ವೀರೇಶ್ ಪಾಟೀಲ್, ನಿಂಗಪ್ಪ, ವೀರೇಂದ್ರ ಪಾಟೀಲ್ ಹರವಿ ಉಪಸ್ಥಿತರಿದ್ದರು. ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗದಲ್ಲಿ ಬಂಜಾರು ಸಮಾಜದ ಯಾವುದೇ ಪ್ರಸ್ತುತ ದತ್ತಾಂಶ ಇಲ್ಲದೇ ಇದ್ದು ಕುಲಶಾಸ್ತ್ರ ಅಧ್ಯಯನ ನಡೆಸಿ ದತ್ತಾಂಶ ಮೇಲೆ ಮೀಸಲು ನಿರ್ಧರಿಸಬೇಕೆಂದು ಗೋರಾ ಸೇನಾ ಸಮಿತಿ ಆಯೋಗಕ್ಕೆ ಆಕ್ಷೇಪಣೆ ಸಲ್ಲಿಸಿದೆ ಎಂದು ಸಮಿತಿ ರಾಜ್ಯ ಖಜಾಂಚಿ ಸೀತಾರಾಮ್ ರಾಥೋಡ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ವರದಿಯಲ್ಲಿ ಬಂಜಾರು ಸಮಾಜ ಕೇವಲ 12 ಲಕ್ಷ ಜನಸಂಖ್ಯೆ ಇದೆ ಎಂದು ನಮೂದಿಸಿರುವುದು ಅವೈಜ್ಞಾನಿಕವಾಗಿದೆ. ರಾಜ್ಯ 20 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿ ಹಕ್ಕು ಆಯೋಗದ ಮೂಲಕ ಮಾಹಿತಿ ಪಡೆಯಲಾಗಿದ್ದು 8 ತಾಲೂಕುಗಳಿಂದ ಮಾತ್ರ ಮಾಹಿತಿ ದೊರಕಿದೆ. ಯಾವುದೇ ಜಾತಿ ಗಣತಿ ನಡೆದಿರುವುದಿಲ್ಲ ಎಂದು ಉತ್ತರ ದೊರಕಿದೆ. ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶಗಳಿಲ್ಲದೆ ಮೀಸಲು ವರ್ಗೀಕರಣ ನಿಗದಿಪಡಿಸಿರುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ. ನ್ಯಾಯಾಧೀಶ ಗವಾಯಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಹೋಲಿಕೆ ದತ್ತಾಂಶವನ್ನು ಪರಿಗಣಿಸಬಹುದಾಗಿದೆ. ಆದರೆ ಆಯೋಗದಲ್ಲಿ ಬಂಜಾರು ಸಮಾಜ ಸೇರಿದಂತೆ ಯಾವುದೇ ಜಾತಿಗಳ ಅಧಿಕೃತ ದತ್ತಾಂಶ ಇಲ್ಲದೆ ಇದ್ದು ಮೀಸಲು ವರ್ಗೀಕರಣ ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗುತ್ತದೆ. 2011 ಜನಗಣತಿಯ ನಂತರ ಯಾವುದೇ ಜನಗಣತಿ ನಡೆದಿಲ್ಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದ್ದು, ಸೈದ್ಧಾಂತಿಕ ದತ್ತಾಂಶ ಇಲ್ಲದೆ ಮೀಸಲು ಜಾರಿಗೊಳಿಸದಂತೆ ಮನವಿ ಮಾಡಲಾಗಿದೆ. ವರದಿಗಾರರಿಗೆ ನಾನು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಮಾನ್ಯ ಪತ್ರಿಕಾ ಮಾಧ್ಯಮ ವರದಿಗಾರ ಬಂಧುಗಳೇ, ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯ ಕುರಿತು ಒಂದು ಜಡ್ಜ್ಮೆಂಟ್ ಅನ್ನು ಆದೇಶವನ್ನು ಹೊರಡಿಸಿತು. ಸರಿಯಾದ ಅಧ್ಯಯನವನ್ನು ಮಾಡಿ ಸೈದ್ಧಾಂತಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ತರಬಹುದು, ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಮಾಡ್ತದೆ. ಆದರೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದ್ರೆ, ತರಾತುರಿಯಲ್ಲಿ ಏಕ ಸದಸ್ಯ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತು. ಅದು ಕೇವಲ 2 ತಿಂಗಳುಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗಕ್ಕೆ ಹೇಳುತ್ತೆ. ಅದರ ಪ್ರಕಾರ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗ 101 ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳು ಏನು ಬರ್ತವೆ, ಅವರಿಗೆ ನಿಮ್ಮದು ಏನಾದರೂ ವಿಷಯಗಳಿದ್ರೆ, ಸಮಸ್ಯೆಗಳಿದ್ರೆ, ಇದರ ಕುರಿತು ನಿಮ್ದು ಏನಾದ್ರು ದತ್ತಾಂಶಗಳಿದ್ರೆ ಕೊಡಬಹುದು ಅಂತಕ್ಕಂಥದ್ದು 1 ತಿಂಗಳ ಕಾಲಾವಕಾಶವನ್ನು ಕೊಡ್ತದೆ. ಅಂದ್ರೆ ಜನವರಿ 31ನೇ ತಾರೀಕುವರೆಗೂ ಗಡುವು ಕೊಟ್ಟಿದೆ. ಬಟ್ ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆ ಏನನ್ನು ಆಗ್ರಹಿಸುತ್ತದೆ, ಏನು ಹಕ್ಕೊತ್ತಾಯ ಇದೆ ಅಂತಂದ್ರೆ, ಒಂದು ಏಕ ಸದಸ್ಯ ಆಯೋಗ 2 ತಿಂಗಳಲ್ಲಿ ಬಂಜಾರ ಸಮಾಜದ ಮಾಜಿ ಸಂಸದ ಉಮೇಶ್ ಜಾಧವ್, ಶಿವಮೊಗ್ಗ ಶಾಸಕರಾದ ಪುರಿಯ ನಾಯಕ್, ಗೋರ್ ಸೇನಾ ಅಧ್ಯಕ್ಷ ರಾಮರಾವ್, ಡಾಕ್ಟರ್ ಬಾಬು ರಾಜೇಂದ್ರ, ಪ್ರಕಾಶ್ ಲಮಾಣಿ, ವಕೀಲ್ ಕೃಷ್ಣ ಜಾಧವ್ ಸೇರಿದಂತೆ ಗೋರ ಸೇನೆಯ ಪದಾಧಿಕಾರಿಗಳು ಮನವಿ ಸಲ್ಲಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗೋರ ಸೇನೆ ಜಿಲ್ಲಾಧ್ಯಕ್ಷ ರಮೇಶ್ ರಾಥೋಡ್, ಬೂದೆಪ್ಪ ಪವಾರ್, ರಮೇಶ್ ರಾಥೋಡ್, ನಾಗರಾಜ್ ಪವಾರ್, ಸಂಗಮೇಶ್, ಮೌನೇಶ್ ರಾಥೋಡ್, ಭೀಮಣ್ಣ ಬಂಗಾರಬಡ್ಡಿ, ಬೂದೆಪ್ಪ, ನಿತಿನ್ ಪವಾರ್ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಮಟ್ಟದ ವಿಶೇಷ ಸಮಾಲೋಚನಾ ಸಭೆ ಜನವರಿ 27ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಿಗದಿಗೊಳಿಸಲಾಗಿದೆ ಎಂದು ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪೂರು ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯನ್ನು ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್, ಹಂಪನಗೌಡ ಬಾದರ್ರಿ, ವಿಧಾನ ಪರಿಷತ್
ಸದಸ್ಯರುಗಳಾದ ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ರಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಬಸವರಾಜ್ ಪಾಟೀಲ್ ಅನ್ವರಿ, ಎಂಎಸ್ ಪಾಟೀಲ್, ಬಸವರಾಜ್ ಪಾಟೀಲ್ ಇಟಗಿ, ಬಸನಗೌಡ ಬ್ಯಾಗವಾಟ, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಬಸವ ಕೇಂದ್ರದ ರಾಚನಗೌಡ ಕೋಳೂರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿರ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರ ಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಮಂಗಳವಾರ ಪೇಟೆ ಶ್ರೀಗಳು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಮಂಡಳಿ, ಜಿಲ್ಲಾ ಮತ್ತು ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಕಾನೂನು, ಮಹಿಳೆ, ಯುವ, ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳ ಪದಾಧಿಕಾರಿಗಳು, ವೀರಶೈವ ಲಿಂಗಾಯತ ಸಮಾಜ ಮುಖಂಡರುಗಳು ಸೇರಿದಂತೆ 500 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾಜ ಸದಸ್ಯತ್ವ ನೋಂದಣಿ ಹಾಗೂ ಸಂಘಟನೆ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ ಎಂದರು. ಈ ಒಂದು ಸಮಾರಂಭದಲ್ಲಿ ನಮ್ಮ ಮಹಾಸಭೆಯ ಜಿಲ್ಲಾ ಘಟಕದ ಆಡಳಿತ ಮಂಡಳಿ, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಘಟಕದ ಎಲ್ಲ ತಾಲೂಕಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಘಟಕದ ಕಳೆದ ಅವಧಿಯ ಕಾನೂನು, ಮಹಿಳಾ, ಯುವ ಹಾಗೂ ವಾಣಿಜ್ಯ ಹಾಗೂ ಕೈಗಾರಿಕಾ ವಿಭಾಗದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು, ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸಮಿತಿಯ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಮೊದಲನೇದಾಗಿ ನಂತರದಲ್ಲಿ ರಾಯಚೂರು ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಗಣ್ಯಮಾನ್ಯರು, ವಾಣಿಜ್ಯೋದ್ಯಮಿಗಳು, ವರ್ತಕರು, ನ್ಯಾಯವಾದಿಗಳು, ವೈದ್ಯರು ಹಾಗೂ ಸಮಾಜ ಬಾಂಧವರು ಸೇರಿದಂತೆ ದಿನಾಂಕ 27/2025 ಸೋಮವಾರ ಸರಿಯಾಗಿ 3 ಗಂಟೆಗೆ ಏನು ಈ ಸಭೆಯನ್ನು ವೀಕ್ಷಣೆ ಮಾಡ್ತಾ ಕರೆದಿದ್ದೇವೆ. ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನೂತನ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಪರಿಸರ ಮಂತ್ರಿಗಳು ಹಾಗೂ ನೂತನವಾಗಿ ಹಿರಿಯ ಉಪಾಧ್ಯಕ್ಷರುಗಳು ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಈಶ್ವರ್ ಪಿ ಖಂಡ್ರೆ ಸರ್ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಏನು ನಮ್ಮ ನಗರದ ಜನಪ್ರಿಯ ಶಾಸಕರಾದ ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮತ್ತು ಸಿಂಧನೂರಿನ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿರವರು ಹಾಗೂ ಮಾಜಿ ಸಚಿವರಾದ ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಬಸನಗೌಡ ಬಾದರ್ಲಿಯವರು ಮತ್ತು ಈ ಸಂದರ್ಭದಲ್ಲಿ ಕಲ್ಲೂರು ಭೀಮರೆಡ್ಡಿ, ಡಾಕ್ಟರ್ ಪರಮೇಶ್ ಸಾಲಿಮಠ್, ಸೋಮನಾಥ ರೆಡ್ಡಿ ಗಣದಿನ್ನಿ, ನೀಲಕಂಠಯ್ಯ ಸ್ವಾಮಿ, ಬಸನಗೌಡ ಬಲ್ಲಟಗಿ ಉಪಸ್ಥಿತರಿದ್ದರು. ಭಾರತದ ಗಣತಂತ್ರದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ CPI-ML ಲಿಬರೇಷನ್ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಸಂವಿಧಾನ ಪೀಠಿಕೆ ಹಂಚಿಕೆ ಮಾಡಿ ಜಾಗೃತಿ ಮೂಡಿಸಲಾಯಿತು. ಜನವರಿ 26ರಂದು ನಮ್ಮ ಗಣರಾಜ್ಯದ ಸ್ಥಾಪನೆಯ ಮತ್ತು ಸಂವಿಧಾನದ ಅನುಷ್ಠಾನದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವದ ಘೋಷವಾಕ್ಯದ ಅಡಿಯಲ್ಲಿ ಜನವರಿ 19ರಿಂದ 26ರವರೆಗೆ CPI-ML ಲಿಬರೇಷನ್ ರಾಜ್ಯ ಸಮಿತಿಯಿಂದ ಆಯೋಜಿಸಿದ ಸಂವಿಧಾನ ಅಭಿಯಾನದ ಭಾಗವಾಗಿ ಇಂದು ಪಕ್ಷದ ಜಿಲ್ಲಾ ಸಮಿತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸಂವಿಧಾನ ಪೀಠಿಕೆ ಬೋಧನೆ ಮಾಡಿ ಸಾರ್ವಜನಿಕರಿಗೆ ಹಂಚಿಕೆ ಮಾಡಲಾಯಿತು. ಸಂವಿಧಾನದಲ್ಲಿನ ಜಾತ್ಯತೀತ, ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆ ಭಾರತದ ಐಕ್ಯತೆಯನ್ನು ಉಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿದೆ. ಸಂವಿಧಾನವನ್ನು ಅಪಮಾನಗೊಳಿಸುವುದನ್ನು ತಡೆಯಬೇಕಿದೆ. ಸಂವಿಧಾನದ ಪೀಠಿಕೆಯಲ್ಲಿರುವ ಸಾರ್ವಭೌಮ, ಸಾಮಾಜಿಕ, ಜಾತ್ಯತೀತ ಹಾಗೂ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ನಮಗೆ ನಾವೇ ಮಾಡಿಕೊಂಡಿರುವ ಪ್ರತಿಜ್ಞೆಯನ್ನು ಸಕಾರಗೊಳಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದು ಸಂಘಟಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ CPI-ML ಲಿಬರೇಷನ್ ಪಕ್ಷದ ಜಿಲ್ಲಾ ಮುಖಂಡರಾದ ಅಜೀಜ್ ಜಾಗೀರ್ದಾರ್, ಜಿಲಾನಿ ಯರಗೇರ, ಮಹಾಲಿಂಗ, ಮಹೇಂದ್ರ, ಹನೀಫ್ ಅಬಕಾರಿ, ಮೊಹಮ್ಮದ್ ಶಾಲಂ, ರವಿಚಂದ್ರ, ಸಾಮಾಜಿಕ ಕಾರ್ಯಕರ್ತರಾದ ಸಾದಿಕ್ ಖಾನ್, ಮಾರಪ್ಪ ಹರವಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಜಿಲ್ಲೆಗಳ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕ, ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ, ಅಹೋರಾತ್ರಿ ಧರಣಿ ಪ್ರಾರಂಭ. ರಾಷ್ಟ್ರೀಯ ಮತದಾರರ ದಿನಾಚರಣೆ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಕಡ್ಡಾಯವಾಗಿ ಮತದಾನ ಮಾಡಬೇಕು. ನ್ಯಾಯಾಧೀಶ್ ಸಾತ್ವಿಕ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅಂತರ ಮಹಾವಿದ್ಯಾಲಯಗಳ ಯುವ ಯೋಜನೋತ್ಸವ, ಸಂಸ್ಕೃತಿಗಳ ಜೀವಂತಿಕೆಗೆ ಯುವ ಜನೋತ್ಸವ ಸಹಕಾರಿ. ಬಸವರಾಜ್ ಬೆಣ್ಣೆ. ನಬಾರ್ಡ್ ಸಾಲ ವಿತರಣೆಯಲ್ಲಿ ಕಡಿತ ಖಂಡಿಸಿ 29ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಜಿಲ್ಲೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲ. ಚಾಮರಸಮಾಲಿ ಪಾಟೀಲ್. ಬಂಜಾರು ಸಮುದಾಯ ಜನಸಂಖ್ಯೆಯಲ್ಲಿ ವ್ಯತ್ಯಾಸ, ಒಳ ಮೀಸಲು ವರ್ಗೀಕರಣಕ್ಕೆ ಆಕ್ಷೇಪಣ. ಸೀತಾರಾಮ್ ರಾಥೋಡ್. ರಂದು ವೀರಶೈವ ಲಿಂಗಾಯತ ಮಹಾಸಭಾದಿಂದ ವಿಶೇಷ ಸಮಾಲೋಚನೆ ಸಭೆ. ಸಚಿವ ಈಶ್ವರ್ ಖಂಡ್ರೆ ಆಗಮನ. ಚಂದ್ರಶೇಖರ್ ಮಿರ್ಜಾಪುರ್. ಪ್ರಜಾಪ್ರಭುತ್ವ ದಿನದಂಗವಾಗಿ ಸಿಪಿಐಎಂ ಲಿಬರೇಷನ್ ಪಕ್ಷದಿಂದ ಸಂವಿಧಾನ ಪೀಠಿಕೆ ಹಂಚಿ ಜಾಗೃತಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.